ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗಬಹುದಾ ಅನ್ನೋ ಆತಂಕ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಅವರು ಸೆಷನ್ಗೆ ಹಾಜರಾಗದೇ ಇರೋದಕ್ಕೆ ಸಾಧ್ಯತೆಗಳಿಲ್ಲ, ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಆದ್ರೆ ಪ್ಯಾರಾಗ್ರಾಫ್ ಅನ್ನ ಕಟ್ ಮಾಡಬಹುದು ಅಥವಾ ಬೇರೆ ನಡಾವಳಿಗಳನ್ನ ತೆಗೆದುಕೊಳ್ಬಹುದು ಅಂತ. ಈಗ ನಡೀತಿರುವ ಬಿಕ್ಕಟ್ಟು ಸಂಘರ್ಷದ ಬಗ್ಗೆ ತಾವೇನು ಪ್ರತಿಕ್ರಿಯೆ ವ್ಯಕ್ತಪಡಿಸಬಹುದು? ಕಾನೂನು ಏನಿದೆ ಮತ್ತು ಸರ್ಕಾರಕ್ಕೆ ಏನ್ ಆಯ್ಕೆಗಳಿದೆ, ರಾಜ್ಯಪಾಲರ ಮುಂದೆ ಏನ್ ಅವಕಾಶಗಳಿದೆ, ಏನ್ ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ಮೊದಲನೇದಾಗಿ ರಾಜ್ಯಪಾಲರು ಈ ರಾಜ್ಯ ಯಾವುದೇ ಪ್ರತಿ ಒಂದು ರಾಜ್ಯಕ್ಕೆ ಚೀಫ್ ಎಕ್ಸಿಕ್ಯೂಟಿವ್ ಅಂದ್ರೆ ಸಂವಿಧಾನಾತ್ಮಕವಾದಂತ ಒಬ್ಬ ನಾಯಕ. ಅವರು ಎಲ್ಲ ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲಾ ಅಧಿಕಾರಿಗಳನ್ನ ಅವರು ಪ್ರತಿನಿಧಿಸ್ತಕ್ಕಂತ ಒಬ್ಬ ಹೆಡ್ ಆಫ್ ದಿ ಸ್ಟೇಟ್ ಆಗುತ್ತೆ. ಅದೇ ರೀತಿ ನಮ್ಮ ಯೂನಿಯನ್ ಗವರ್ಮೆಂಟ್ಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾರೆ. ಈಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರದ್ದು ಜಾಯಿಂಟ್ ನಡೆಯುತ್ತೆ ಪಾರ್ಲಿಮೆಂಟ್ರಲ್ಲಿ, ರಾಜ್ಯಸಭಾ ಮತ್ತು ಲೋಕಸಭಾ ಎರಡೂ ನಡೆಯುತ್ತೆ. ಆಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಅಧ್ಯಕ್ಷರು ಅಡ್ರೆಸ್ ಮಾಡ್ತಕ್ಕಂಥ ವಾಡಿಕೆ ಅದು ಸಂವಿಧಾನದಲ್ಲೇ ಇರ್ತಕ್ಕಂಥ ಅವಕಾಶವು. ಇದು ಏನ್ ಪ್ರತಿನಿಧಿಸುತ್ತೆ ಅಂದ್ರೆ ಪ್ರತಿ ವರ್ಷ ಆ ರಾಜ್ಯದ ಪ್ರಗತಿಯನ್ನ ಮತ್ತು ಅದರ ಆಗು ಹೋಗುಗಳನ್ನ ಮತ್ತು ಎದುರಿಸ್ತಕ್ಕಂಥ ಸವಾಲುಗಳನ್ನ ರಾಜ್ಯ ಇದನ್ನ ಸಂಪೂರ್ಣವಾಗಿ ಅಧಿಕಾರಾತ್ಮಕವಾದಂತ ಒಂದು ಭಾಷಣವನ್ನ ಪ್ರತಿ ವರ್ಷ ಅವರು ಮಾಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಪರ್ಫಾರ್ಮೆನ್ಸ್ ಆಫ್ ದಿ ಸ್ಟೇಟ್ ಅಲ್ಲಿ ಇಂಡಿಕೇಟ್ ಮಾಡುವಂತ ಅವಕಾಶ ಅವ್ರಿಗೆ ಇರ್ತಕ್ಕಂಥದ್ದು. ಆದ್ರೆ ಇವತ್ತು ರಾಜ್ಯಪಾಲರು ಇದನ್ನ ಧಿಕ್ಕರಿಸ್ತಾ ಇದ್ದಾರೆ ಅಂದ್ರೆ ಅವರು ಒಟ್ಟಾರೆ ಸಂವಿಧಾನವನ್ನ ಧಿಕ್ಕರಿಸೋ ರೀತಿ ಆಗತ್ತೆ ಒಟ್ಟಾರೆ. ಯಾಕೆಂದ್ರೆ ಇದು ಸಂವಿಧಾನದಲ್ಲಿ ಅವಕಾಶ ಇರತಕ್ಕಂಥದ್ದು. ಇದನ್ನ ಸಂವಿಧಾನಾತ್ಮಕವಾದಂತ ಒಂದು ಅಧಿಕಾರ ಕೊಟ್ಟಿರ್ತಕ್ಕಂಥದ್ದನ್ನ ಧಿಕ್ಕರಿಸೋದಾದ್ರೆ ಇಟಿದೆ ಇಲ್ಲೊಂದ್ ಕಡೆ ಸಂವಿಧಾನ ಬಿಕ್ಕಟ್ಟು ಬಂದೇ ಬರುತ್ತೆ. ಇದು ರಾಜಕೀಯವಾಗಿ ನೋಡ್ತಕ್ಕಂಥ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಅನ್ನೋದು ಮೇಲ್ನೋಟಕ್ಕಲ್ಲ, ಸಂಪೂರ್ಣವಾಗಿ ಗೋಚರ ಆಗ್ತಾ ಇದೆ. ಹಾಗಾಗಿ ನನಗನ್ಸುತ್ತೆ ರಾಜ್ಯಪಾಲರು ಇಲ್ಲಿ ಅವರ ಒಂದು ಪ್ರದರ್ಶನ ಹೇಗಿದೆ ಅಂದ್ರೆ ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಅವರ ವರ್ತನೆ ಇದೆ. ಕಾರಣ ಏನು ಅಂದ್ರೆ ಈ ರಾಜ್ಯ ಪ್ರಗತಿ ಪಥದಲ್ಲಿ ಇರ್ತಕ್ಕಂಥ ರಾಜ್ಯವಾಗಿ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಬಿಂಬಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಏನ್ ನಡೀತಾ ಇದೆ, ಈ ನಡೀತಾ ಇರ್ತಕ್ಕಂಥ ಸರ್ಕಾರದ ಒಂದು ಉತ್ತಮ ಆಡಳಿತ ಮತ್ತು ಉತ್ತಮ ಪ್ರಗತಿಯನ್ನ ಕಂಡಿರ್ತಕ್ಕಂಥದ್ದು ಇವೆಲ್ಲವೂ ರಾಜ್ಯಪಾಲರು ಜನರ ಮುಂದೆ ಜಂಟಿ ಅಧಿವೇಶನದಲ್ಲಿ ಹೇಳ್ಬೇಕಾಗಬಹುದೇನೋ ಅನ್ನೋದು ಅವ್ರಿಗೆ ಎಲ್ಲೋ ಒಂದ್ ಕಡೆ ಬಿಜೆಪಿಯಿಂದ ಒತ್ತಡ ಬಂದಿರತಕ್ಕಂಥದ್ದು ಇಲ್ಲಿ ಗೋಚರ ಆಗ್ತಾ ಇದೆ. ಹಾಗಾಗಿ ರಾಜ್ಯಪಾಲರು ಯಾವತ್ತೂ ಒಂದು ಕಾಮನ್ ಆಗಿ ಇರ್ತಕ್ಕಂಥದ್ದು ಅಂದ್ರೆ ಫೆಡರಲಿಸಂ, ನಮ್ದು ಒಕ್ಕೂಟದ ವ್ಯವಸ್ಥೆ ಇರತಕ್ಕಂಥದ್ದು. ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯಗಳನ್ನ ಕೇಂದ್ರದಿಂದ ಕಳಿಸಿರ್ತಕ್ಕಂಥ ಗವರ್ನರ್ಗಳು ಸರಿಯಾದಂತ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಸಂವಿಧಾನಾತ್ಮಕವಾದಂತ ಹುದ್ದೆಯನ್ನ ಅಲಂಕರಿಸಿದ್ಮೇಲೆ ಸಂವಿಧಾನಾತ್ಮಕವಾಗಿ ಅವರು ಕೆಲಸ ನಿರ್ವಹಿಸ್ಬೇಕಾಗತ್ತೆ. ಆದ್ರೆ ಇಲ್ಲಿ ಅವ್ರ ಮಾತುಗಳು ಏನು ಗೋಚರ ಆಗ್ತಾ ಇದೆ ಅಂದ್ರೆ ಸಂವಿಧಾನಕ್ಕೆ ಧಿಕ್ಕರಿಸಿ ನಾನು ನಡೀತೇನೆ ಅನ್ನೋದನ್ನ ಅವರ ಮಾತಿಂದ ಗಂಭೀರವಾಗಿ ಕಾಣ್ತಾ ಇರ್ತಕ್ಕಂಥದ್ದು ವಿಷಯ ಆಗಿದೆ ಇದು. ಈಗ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಅವ್ರ ಜೊತೆ ಮೀಟಿಂಗ್ ಮಾಡಿ ಬಂದ ನಂತರ ಹೇಳಿರೋದೇನಂದ್ರೆ ಸರ್ಕಾರ ಸಿದ್ಧಪಡಿಸಿರುವ ಭಾಷಣದಲ್ಲಿ 11 ಪಾರಗಳ ಬಗ್ಗೆ ಅವರಿಗೆ ಒಂದು ಭಿನ್ನಾಭಿಪ್ರಾಯ ಇದೆ, ಅದನ್ನ ತೆಗೀರಿ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆ ಅಂತ. ಅಂದ್ರೆ ಈಗ ಕೇಂದ್ರ ಸರ್ಕಾರವೇ ವಿಬಿಜಿ ರಾಮ್ಜಿ ಕಾಯ್ದೆ ತಂದಿರೋದ್ರಿಂದ ಮನ್ರೇಗಾದ ಬಗ್ಗೆ ನೀವು ಚರ್ಚೆ ಮಾಡೋದ್ರಿಂದ ಅದು ನನಗೆ ಭಾಷಣ ಮಾಡೋಕ್ ಆಗೋದಿಲ್ಲ ಅನ್ನೋದು ಅವರ ಅಭಿಪ್ರಾಯ. ಈ ಆಯ್ಕೆಯ ಕುರಿತಂತೆ ಅಂದ್ರೆ ನಾನು ಇದನ್ನೇ ಭಾಷಣ ಮಾತಾಡಬೇಕು ಅಂತ ರಾಜ್ಯಪಾಲರು ಆಯ್ಕೆಯ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸ್ತಿರೋದ್ರ ಬಗ್ಗೆ ಏನ್ ಹೇಳ್ತೀರಿ ತಾವು? ನೋಡಿ, ಯಾವುದೇ ಒಂದು ಭಾಷಣವನ್ನ ತಯಾರು ಮಾಡ್ಬೇಕಾದ್ರೆ ಅಧಿಕಾರಿಗಳ ಮಟ್ಟದಲ್ಲೇ ಆಗ್ತಕ್ಕಂಥದ್ದು. ಇದು ಸರ್ಕಾರ ಅವರ ಒಂದು ಕೈ ಕೆಳಗಣ ಅಥವಾ ಅವರ ಒಂದು ಅಧೀನದಲ್ಲಿ ಇರ್ತಕ್ಕಂಥ ಸರ್ಕಾರ ಏನು ನೋಡ್ತಾ ಇದೆ ಕಾನೂನುಬದ್ಧವಾಗಿ ಅದು ನೋಡ್ತಕ್ಕಂಥದ್ದು ಆಗತ್ತೆ. ಒಂದು. ಎರಡನೇದು, ಸರ್ಕಾರ ಅನ್ನೋದು ಒಂದು ಕ್ಯಾಬಿನೆಟ್ ಇದೆ. ಆ ಕ್ಯಾಬಿನೆಟ್ ಅಲ್ಲಿ ಏನ್ ಕ್ರಮಗಳು ತಗೊಳ್ತಾರೆ ಅದನ್ನ
ಕೌನ್ಸಿಲ್ ಅಥವಾ ಅಸೆಂಬ್ಲಿ ಮುಂದೆ ಇಡ್ತಕ್ಕಂಥದ್ದು ಆ ಸರ್ಕಾರದ ಕರ್ತವ್ಯ ಆಗತ್ತೆ. ಅದು ಡಿಸ್ಕಷನ್ ಆಗತ್ತೆ. ಹಾಗಂತೇಳಿ ಅದು ನಾನು ಅದು ಇರೋದ್ರಿಂದ ನಾನು ಓದಕ್ಕಾಗಲ್ಲ ಅಂದ್ರೆ ಅದು ತಪ್ಪಾಗತ್ತೆ. ಇದು ಸರ್ಕಾರ ಏನ್ ಹೇಳುತ್ತೆ ಅದ್ರ ಪ್ರಕಾರದಲ್ಲಿ ಅವರು ಹೋಗ್ಬೇಕಾಗತ್ತೆ. ಅದು ರಾಜಕೀಯವಾಗಿ ತಗೊಳ್ಳೋದಿದ್ರೆ ಅದು ಅಸೆಂಬ್ಲಿ ಮತ್ತು ಕೌನ್ಸಿಲ್ ಅಲ್ಲಿ ಚರ್ಚೆಗಳಾಗತ್ತೆ. ಅದನ್ನ ಮಾಡ್ತಕ್ಕಂಥದ್ದು ಅಲ್ಲಾಗತ್ತೆ. ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಏನ್ ಡಿಸಿಷನ್ ಆಗುತ್ತೆ ಅದು ಕಾನೂನು ಆಗುತ್ತೆ. ಅದ್ರ ಪ್ರಕಾರ ಹೋಗುತ್ತೆ. ಅದಕ್ಕೆ ಎರಡನ್ನೂ ನೋಡ್ತಕ್ಕಂಥ ನ್ಯಾಯಾಲಯಗಳಿದೆ. ಈಗ ನ್ಯಾಯಾಲಯಕ್ಕೆ ಹೋಗದೆ ಇರೋಂತ ಒಂದು ಸಂದರ್ಭದಲ್ಲಿ ಗವರ್ನರೇ ಈ ರೀತಿ ನ್ಯಾಯಾಲಯದ ಅಭಿಪ್ರಾಯಗಳನ್ನ ಅವ್ರು ತೋರಿಸ್ತಾ ಇದಾರೆ ಅಂದ್ರೆ ಇಲ್ಲೆಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಇದು ತಗೊಳ್ತಾ ಇದ್ದಾರೆ ಅನ್ನೋದು ಬಿಂಬಿಸ್ತಕ್ಕಂಥದ್ದಾಗತ್ತೆ. ಹಾಗಾಗಿ ನಾನು ಅದಿದ್ರೆ ಓದಲ್ಲ, ಇದಿದ್ರೆ ಓದ್ತೀನಿ ಅಂತ ಹೇಳೋದು ಅದು ತಪ್ಪಾಗತ್ತೆ. ಹಾಗಾಗಿ ಈ ರಾಜ್ಯದ ಅಭಿಪ್ರಾಯವನ್ನ ಅವರು ಹೇಳುವಂತದ್ದು ಅವಕಾಶ ಆಗತ್ತೆ. ಇದು ಬಿಜೆಪಿ ಸರ್ಕಾರದ ಅಭಿಪ್ರಾಯವೂ ಅಲ್ಲ, ಕೇಂದ್ರ ಸರ್ಕಾರದ ಅಭಿಪ್ರಾಯವೂ ಅಲ್ಲ. ಇದು ಸಂವಿಧಾನಾತ್ಮಕವಾಗಿ ಚುನಾವಣೆಯಲ್ಲಿ ಆಯ್ಕೆ ಆದಂತ ಒಂದು ಸರ್ಕಾರದ ಅಭಿಪ್ರಾಯವನ್ನ ಇಲ್ಲಿ ತೋರ್ಸ್ಪಡಿಸ್ತಕ್ಕಂಥ ರೀತಿಯಲ್ಲಿ ಗವರ್ನರ್ಗೆ ಭಾಷಣದಲ್ಲಿ ಸೇರ್ಸಿರ್ತಕ್ಕಂಥದ್ದು ಅಧಿಕಾರಿಗಳು. ಸೊ ಅಧಿಕಾರಿಗಳು ಏನ್ ಮಾಡಿದರೆ ಅದನ್ನ ವಿವರಿಸ್ತಕ್ಕಂಥದ್ದು ಗವರ್ನರ್ ಕರ್ತವ್ಯ ಆಗುತ್ತೆ. ಅದನ್ನು ಕ್ರಮ ತಗೊಳ್ಳುವಂತದ್ದಕ್ಕೆ ಅಸೆಂಬ್ಲಿ ಇದೆ ಮತ್ತು ಚರ್ಚೆ ಮಾಡೋದಕ್ಕೆ ಅಸೆಂಬ್ಲಿ ಇದೆ ಮತ್ತು ಕೌನ್ಸಿಲ್ ಇದೆ. ಅಲ್ಲಿ ಏನ್ ಚರ್ಚೆ ಆಗ್ಬೇಕು ತಗೊಳುತ್ತೆ. ಆಮೇಲೆ ಅದರ ಪ್ರಕಾರದಲ್ಲಿ ಮುಂದಿನ ಕಾನೂನುಬದ್ಧವಾಗಿ ಇರ್ತಕ್ಕಂಥ ಅಧಿಕಾರವನ್ನ ಅವರು ಚಲಾಯಿಸ್ಬೋದು. ಹಾಗಂತೇಳಿ ಇವ್ರೇನೆ ನಾನೇ ಎಲ್ಲ ಹೇಳ್ತಕ್ಕಂಥ ರೀತಿಯಲ್ಲೇ ನೀವು ಮಾಡಿ ಅನ್ನೋದು ಇದು ಸಂವಿಧಾನಕ್ಕೆ ವಿರೋಧವಾಗುತ್ತೆ. ರಾಜ್ಯ ಸರ್ಕಾರ ಅವರನ್ನ ಮನವೊಲಿಸಬೇಕು ಅನ್ನೋದಿದೆಯಲ್ಲ, ಈ ಮನವೊಲಿಕೆ ಕುರಿತಂತೆ ಏನ್ ಹೇಳ್ತೀನಿ? ಮನವೊಲಿಕೆ ಕುರಿತಂತೆ ಸಂವಿಧಾನದ ಯಾವುದೇ ಸೆಕ್ಷನ್ ಅಲ್ಲಿ ಸಿಗೋದಿಲ್ಲ. ಅಂದ್ರೆ ನೀವು ಆರ್ಟಿಕಲ್ 164 ಅಡಿಯಲ್ಲಿ ಸಂಪುಟ ಯಾವ್ದಾದ್ರು ತೀರ್ಮಾನ ತಗೊಂಡ್ರೆ ಆ ಕಾಯ್ದೆಗಳ ಬಗ್ಗೆ ನೀವು ಅವ್ರಿಗೆ ಮನವೊಲಿಸಬಹುದು, ತಿಳಿಸಬಹುದು ಅಥವಾ ವಿವರಣೆ ಕೊಡಬಹುದು. ಆದ್ರೆ ಸೆಷನ್ ಬನ್ನಿ ಅಂತ ಇಲ್ಲ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೇವೆ? ಸೆಷನ್ ಅಲ್ಲಿ ನೋಡಿ, ಜಂಟಿ ಸೆಷನ್ ಮಾಡ್ತಕ್ಕಂಥದ್ದು 167 ಆರ್ಟಿಕಲ್ 167 ಪ್ರಕಾರದಲ್ಲಿ ಗವರ್ನರ್ ಇರ್ತಕ್ಕಂಥ ಒಂದು ಅವಕಾಶ. ಈ ಅವಕಾಶವನ್ನ ಧಿಕ್ಕರಿಸ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸಂವಿಧಾನಕ್ಕ ಬಿಕ್ಕಟ್ಟು ಬರಬಾರ್ದು ಅನ್ನೋದನ್ನ ಅರ್ಥಕೊಂಡು ನಮ್ಮ ಏನು ಮಂತ್ರಿಗಳು ಇವತ್ತು ಗವರ್ನರ್ ಮನವರಿಕೆ ಮಾಡ್ಕೊಂಡು ಅವರಿಗೆ ವಿನಂತಿ ಮಾಡ್ತಕ್ಕಂಥದ್ದು ಅದು ಒಂದು ಒಳ್ಳೆ ಸಂಪ್ರದಾಯ. ಹಾಗಂತ ಗವರ್ನರು ಅದಕ್ಕೆ ಧಿಕ್ಕರಿಸ್ತಾರೆ ಅಂದ್ರೆ ಅಲ್ಲಿಗೆ ಅವರ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅನ್ನಂಗೆ. ನೋಡಿ, ಯಾವುದೇ ಒಂದು ವಿಷಯ ಅದು ಕಾಂಟ್ರವರ್ಸಿ ಅಥವಾ ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಧ್ಯ ಬಹಳಷ್ಟು ಬಂದಿದೆ. ಹಿಂದೆ ತಮಿಳ್ನಾಡಲ್ಲಿ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿರ್ಬೋದು, ಆದಾಗ ಅದನ್ನ ಒಂದೇ ಪಕ್ಷ ಸರ್ಕಾರ ಆದ್ರೂ ಸಹ ಅಲ್ಲಿ ಮನವರಿಕೆ ಮಾಡಿಕೊಂಡು ಆ ರಾಜ್ಯದಲ್ಲಿ ಒಪ್ಕೊಳ್ದೆ ಇರ್ತಕ್ಕಂಥದ್ದನ್ನ ಅವ್ರಿಗೆ ಮನವರಿಕೆ ಮಾಡಿ ಅದನ್ನ ಸರಿಪಡಿಸತಕ್ಕಂಥದ್ದು ಕೆಲಸವನ್ನ ಮಾಡ್ತಾ ಇದ್ರು. ಇದು ರಾಜಕೀಯವಾಗಿ ಒಂದು ಪಕ್ಷ ಇನ್ನೊಂದು ಪಕ್ಷವನ್ನ ಮಣಿಸ್ತಕ್ಕಂಥ ರೀತಿಯಲ್ಲಿ ಇದು ಮಾಡ್ತಾ ಇರತಕ್ಕಂಥದ್ದು ಒಳ್ಳೇದಲ್ಲ. ಇದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುತ್ತೆ. ನನ್ಗನ್ಸುತ್ತೆ ಎಲ್ಲೋ ಒಂದ್ ಕಡೆ ಇವರು ಒಕ್ಕೂಟದ ವ್ಯವಸ್ಥೆನೇ ತೆಗಿಬೇಕು ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದಾರೇನೋ ಅನ್ನೋ ಭಾವನೆ ಜನಗಳಲ್ಲೂ ಇವಾಗ ಮೂಡಿದೆ. ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಪೆಟ್ಟಾಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಇರ್ತಕ್ಕಂತ ಒಂದು ಏನು ಫಂಡಮೆಂಟಲ್ ರೈಟ್ ಅಂತ ಏನ್ ಹೇಳ್ತೀವಿ, ಆ ಇರ್ತಕ್ಕಂಥದ್ದು ಅವ್ರದ್ದು ತೋರ್ಸ್ಪಡಿಸ್ತಕ್ಕಂತ ಒಂದು ಕೆಲಸ ಪ್ರತಿ ನಾಗರಿಕನಿಗೂ ಇದೆ, ಪ್ರತಿ ನಾಯಕರಿಗೂ ಇದೆ, ಪ್ರತಿ ಜನಪ್ರತಿನಿಧಿಗೂ ಇದೆ. ಹಾಗಾಗಿ ಇದನ್ನ ಅವ್ರು ಮನವರಿಕೆ ಮಾಡ್ತಕ್ಕಂಥದ್ದು ಇವತ್ತು ನಮ್ಮ ಪಾಟೀಲ್ ಸಾಹೇಬ್ರು, ಎಚ್ ಕೆ ಪಾಟೀಲ್ ಸಾಹೇಬ್ರು ಹೋಗಿರ್ತಕ್ಕಂಥದ್ದು ಬಹಳ ಒಂದು ಒಳ್ಳೆ ವಾತಾವರಣ ಮೂಡ್ಸಕ್ ಹೋಗಿದ್ದಾರೆ. ಅವರು ಇದನ್ನ ಒಂದು ಮೀಡಿಯಾ ರೀತಿ ತಗೊಂಡು ಅದನ್ನ ಸರಿಪಡಿಸ್ತಕ್ಕಂಥದ್ದು ರಾಜಕೀಯವಾಗಿ ಬಹಳ ಮುಖ್ಯ ಆಗತ್ತೆ. ಓಕೆ, ಪಿ ಆರ್ ರಮೇಶ್ ಅವರೇ, ಈಗ ನೀವು ಸದನ ಕರೆದಿರೋ ಉದ್ದೇಶ ಏನಿದೆ? ಮುಖ್ಯವಾಗಿ ಕೇಂದ್ರದಿಂದ ರಾಜ್ಯಕ್ಕೆ ಆಗ್ತಿರುವ ಅನ್ಯಾಯ, ಅದರಲ್ಲೂ ಮನ್ರೇಗಾ ಕುರಿತಂತೆ ಅದನ್ನ ವಿ.ಬಿ.ಜಿ. ರಾಮ್ಜಿ ವಾಪಸ್ ಪಡಿಬೇಕು, ಈ ತರದೆಲ್ಲವೂ ಇರೋ ಹೊತ್ತಲ್ಲಿ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಅಂತ ಆದಾಗ ನೀವು ಕರೆದಿರೋ ಉದ್ದೇಶ ಗೌಣವಾಗಿ ಹೋಗುತ್ತಾ? ಈಗ ಸಹಜವಾಗಿ ಬಿಜೆಪಿ ರಾಜ್ಯಪಾಲರ ಪರವಾಗಿ ಮಾತನಾಡುತ್ತೆ, ಜೆಡಿಎಸ್ ಕೂಡ ಅದನ್ನೇ ಮಾತಾಡುತ್ತೆ. ವಿಚಾರ ಗೌಣವಾಗಿ ಹೋಗುತ್ತಾ? ಹೇಗೆ? ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀವಿ?
ಇದು ಚರ್ಚೆ ಆದಾಗ ಎಲ್ಲರೂ ಗೊತ್ತಾಗುತ್ತೆ ಯಾವ ಪಕ್ಷ ಯಾರ ಪರವಾಗಿದ್ದಾರೆ. ನೋಡಿ, ಇವತ್ತು ನನ್ರೇಗಾ ಅನ್ನೋದು ಇದು ಕಾಯ್ದೆಯನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಹೆಚ್ಚಿರ್ತಕ್ಕಂಥ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸಿಗ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಮತ್ತು ಅದ್ರ ಜೊತೆಗೆ ರಾಜ್ಯದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಅದರಲ್ಲಿ ಎಲ್ಲಾ ರೀತಿಯಲ್ಲೂ ಅಳವಡಿಸ್ಕೊಂಡಿರ್ತಕ್ಕಂಥ ಒಂದು ಕಾಯ್ದೆ ಆಗಿದೆ. ಇದು ಬಹಳ ಚೆನ್ನಾಗಿ ಸುಮಾರು ಒಂದು 15 ವರ್ಷಗಳು ಸುಮಾರು ಬಹಳ ಚೆನ್ನಾಗಿ ನಡ್ಕೊಂಡ್ ಬಂದಿದೆ, 15-18 ವರ್ಷಗಳಿಂದ. ಈಗ ಈಗ ಇದನ್ನ ತಿರುಗ್ತಕ್ಕಂಥ ರೀತಿಯಲ್ಲಿ ಹೆಸರಲ್ಲೇ ಒಂದು ರೀತಿ ಆದ್ರೆ ಇನ್ನೊಂದು ಕಡಿತ ಮಾಡ್ತಕ್ಕಂಥದ್ದು ಏನು ಅದರ ಹಣಕಾಸಿನ ಕಡಿತ ಮಾಡ್ತಕ್ಕಂಥದ್ದು ಮತ್ತೆ ಇಂಥವೆಲ್ಲ ಮಾಡ್ತಾ ಇರೋದು ನೋಡಿದ್ರೆ ಇವರು ಜನಪರವಾಗಿದಾರ ಇಲ್ವಾ ಅನ್ನೋದು ಚರ್ಚೆ ಆಗ್ಬೇಕಾಗತ್ತೆ. ಇದು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆಗೆ ಅವಕಾಶವೇ ಇಲ್ಲ. ಅಲ್ಲಿ ಚರ್ಚೆ ಮಾಡೋದಕ್ಕೆ ಯಾವುದೇ ರೀತಿಯಲ್ಲಿ ಒಂದು ಅವಕಾಶ ಕೊಡೋದಿಲ್ಲ. ಅಂತದನ್ನ ಅಭಿಪ್ರಾಯಗಳು ಆಯಾ ರಾಜ್ಯದ ಅಭಿಪ್ರಾಯಗಳು ತರಿಸ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಅವಕಾಶಗಳು. ಇದು ಇದೇ ಬೇಡ, ಅವಕಾಶವೇ ಕೊಡಬಾರ್ದು ಇಲ್ಲಿ ಚರ್ಚೆಗೆ ಅನ್ನೋ ರೀತಿಯಲ್ಲಿ ನಮ್ಮ ಗವರ್ನರ್ ಸಾಹೇಬರು ಮಾಡ್ತಕ್ಕಂಥದ್ದು ಅದು ಉತ್ತಮ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಲ್ಲ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಅದರ ಅಭಿಪ್ರಾಯವನ್ನ ಕೊಡ್ತಾ ಇದೆ. ಯಾವ್ದ್ರ ಮುಖಾಂತರ ಕೊಡ್ತಾ ಇದೆ? ನಮ್ಮ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಮುಖಾಂತರ ಕೊಡ್ತಾ ಇದೆ. ಅಸೆಂಬ್ಲಿಯಲ್ಲೂ ಕೌನ್ಸಿಲ್ ಅಲ್ಲಿ ಬಿಜೆಪಿಯವರು ಇದ್ದಾರೆ, ಜನತಾ ದಳದವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ. ಅವರ ಅಭಿಪ್ರಾಯಗಳನ್ನ ತೋರಿಸ್ತಕ್ಕಂಥದ್ದಕ್ಕೆ ಅವ್ರಿಗೆ ಇರ್ತಕ್ಕಂಥ ಅವಕಾಶ ಅದು. ಹೇಳಿ ಬಿಜೆಪಿಯವರು ಇದು ಸರಿ ಇಲ್ಲ ಅಂತ ಅಲ್ಲಿ ಹೇಳಿ. ಏನು ಈ ಮಹಾತ್ಮ ಗಾಂಧಿ ಏನು ನರೇಗಾ ತಂದಿದ್ದಾರೆ ತೆಗ್ದಿದ್ದಾರೆ, ಆ ತೆಗ್ದಿರ್ತಕ್ಕಂಥದ್ದು ತೆಗೆದು ಶ್ರೀರಾಮ್ ಜಿ ರಾಮ್ ಅಂತಾನೆ ಇಟ್ಟಿದಾರಲ್ಲ, ಅದ್ರ ಜೊತೆಗೆ ಎಷ್ಟು ಹಣ ಕಡಿತ ಆಗುತ್ತೆ, ಇದರಿಂದ ನಮ್ಮ ರಾಜ್ಯಕ್ಕೆ ಯಾವ ರೀತಿ ಲಾಭ ಆಗುತ್ತೆ, ಇದವರೆಗೂ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಬಿಜೆಪಿಯವರು ಚರ್ಚೆ ಮಾಡ್ಲಿ, ಕಾಂಗ್ರೆಸ್ ಅವರು ಚರ್ಚೆ ಆಗ್ಲಿ ಮತ್ತು ಜನತಾ ದಳದವರು ಚರ್ಚೆ ಆಗ್ಲಿ. ಆಗ ಪ್ರಜಾಪ್ರಭುತ್ವದಲ್ಲ ನಿಜವಾದಂತ ಅಭಿಪ್ರಾಯಗಳು ತೋರಿಸ್ಕೊಡ್ತಕ್ಕಂಥ ಒಂದು ವೇದಿಕೆ ಆಗುತ್ತೆ. ಹಾಗಂತೇಳಿ ಅದು ಚರ್ಚೆನೆ ಬೇಡ ಅಂತೇಳಿ ಗವರ್ನರ್ ಅವರು ಇದನ್ನ ಕಡ್ದಾಕಿ ಇದು ತೆಗ್ದಾಕಿ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರತಕ್ಕಂಥ ಜೊತೆಗೆ ಎಲ್ಲೋ ಒಂದ್ ಕಡೆ ಪಕ್ಷದ ಮತ್ತು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಇವರು ಮಣಿದಿದ್ದಾರೆ ಅನ್ನೋದು ಗಂಭೀರವಾದಂತ ಒಂದು ಚಿಂತನೆ ಆಗುತ್ತಿದೆ. ಈಗ ಚರ್ಚೆ ಆದ್ರೆ ವಿಚಾರಗಳೆಲ್ಲವೂ ಹೊರಗಡೆ ಬರುತ್ತೆ, ಜನರ ಮುಂದಾಗತ್ತೆ. ಆದ್ರೆ ಚರ್ಚೆಗೆ ಆರಂಭಿಕ ಬಿಕ್ಕಟ್ಟೆ ರಾಜ್ಯಪಾಲರಿಂದ ಎದುರಾದ್ರೆ ಇದಕ್ಕೇನ್ ಪರಿಹಾರ? ಅದು ರಾಜಕೀಯವಾಗಿ ಅವರು ನೋಡ್ತಾ ಇದ್ದಾರೆ ಅಂತದೇ ಅವರು ಎಲ್ಲ ಜನಗಳಿಗೆ ಗೊತ್ತಾಗತ್ತೆ. ಇದು ನೋಡಿ, ಅಸೆಂಬ್ಲಿ ಆಗ್ಲಿ ಕೌನ್ಸಿಲ್ ಆಗ್ಲಿ ಇರ್ತಕ್ಕಂಥದ್ದು ಏನಕ್ಕೆ ಒಂದು ಜನರ ಒಂದು ಜನರ ಬೇಡಿಕೆಗಳಿಗೆ ಮತ್ತು ಅವಶ್ಯಕಗಳಿಗೆ ಮತ್ತು ರಾಜ್ಯದ ಅಭಿವೃದ್ಧಿಗೆ ಮತ್ತು ನಮ್ಮ ಆಡಳಿತಾತ್ಮಕ ವಿಚಾರಗಳನ್ನ ಇಂಥವು ಚರ್ಚೆ ಆಗ್ತಕ್ಕಂಥದ್ದು, ಅದು ಸೂಕ್ತವಾದಂತ ಒಂದು ಕಾಯ್ದೆಗಳು ಮಾಡ್ತಕ್ಕಂಥದ್ದು, ಜನರಿಗೆ ಏನು ಆಗ್ಬೇಕಾಗಿದೆ ಅವರ ಒಂದು ಜೀವನದ ಉತ್ತಮತೆಗೆ ಇದನ್ನೆಲ್ಲ ಚರ್ಚೆ ಮಾಡೋದೇ ನಮ್ಮ ಅಸೆಂಬ್ಲಿ ಆಗ್ಲಿ ಕೌನ್ಸಿಲ್ ಆಗ್ಲಿ ಇರ್ತಕ್ಕಂಥ ವ್ಯವಸ್ಥೆ. ನೀವು ಪಾರ್ಲಿಮೆಂಟ್ ಅಲ್ಲಿ ಈ ಕಾಯ್ದೆಯನ್ನ ತಂದಿರ್ತಕ್ಕಂಥದ್ದನ್ನ ನೀವು ಅಮೆಂಡ್ ಮಾಡೋದು ಅಥವಾ ತೆಗೆದಾಕ್ತಕ್ಕಂಥದ್ದಕ್ಕೆ ನೀವು ಹೋಗ್ತಾ ಇದ್ದೀರಾ ಅಂದ್ರೆ ನಮ್ಮ ರಾಜ್ಯದ ಅಭಿಪ್ರಾಯ ನಾವು ತೋರಿಸ್ಬೇಕಾ, ಹೇಳ್ಬೇಕಾ ಬೇಡವಾ? ನೀವು ನಿಮ್ಮ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅವಕಾಶವೇ ಕೊಡೋದಿಲ್ಲ. ನಮ್ಮ ರಾಜ್ಯದ ಜನತೆಯ ಅಭಿಪ್ರಾಯ, ನಮ್ಮ ಜನಪ್ರತಿನಿಧಿಗಳು ಇವತ್ತೇನು 224 ಜನ ಇದ್ದಾರೆ ಅಸೆಂಬ್ಲಿಯಲ್ಲಿ, 75 ಜನ ಕೌನ್ಸಿಲ್ ಅಲ್ಲಿ ಇದ್ದಾರೆ, ಅವ್ರ ಅಭಿಪ್ರಾಯ ತಗೋಬೇಕಾ ಬೇಡವಾ? ಆ ತೋರ್ಸ್ಪಡಿಸ್ತಕ್ಕಂಥ ರೀತಿಯಲ್ಲಿ ಈ ಒಂದು ವ್ಯವಸ್ಥೆ ಇರೋವಾಗ ಗವರ್ನರ್ ಅವರು ನಮ್ಮ ರಾಜ್ಯಪಾಲರು ಇದಕ್ಕೆ ಮನ್ನಣೆ ಕೊಡ್ಬೇಕು. ಆಯ್ತು, ಚರ್ಚೆ ಮಾಡಿ ಇದ್ರ ಬಗ್ಗೆ ನಾವು ಮುಂದಿನ ಕ್ರಮ ಕೇಂದ್ರ ಸರ್ಕಾರ ತಿಳಿಸೋಣ ಅಂತ ಹೇಳಿ ಅದಕ್ಕೆ ಒಪ್ಪಿಗೆ ಕೊಡ್ಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಅವರ ಕಚೇರಿಯಿಂದ ಬಂದಿರತಕ್ಕಂತ ಒಂದು ಆದೇಶಗಳ ಮೇಲೆ ಗವರ್ನರ್ ಅವರು ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗಂಭೀರ ಆರೋಪ ಆಗುತ್ತೆ. ಈಗ ಬಿಜೆಪಿ ಏತರ ರಾಜ್ಯಗಳಲ್ಲಿ ರಾಜಭವನವನ್ನ ಬಳಸಿಕೊಂಡು ಚುನಾಯಿತ ಸರ್ಕಾರಗಳ ರೀತಿಯಲ್ಲಿ ಒಂದು ಆಡಳಿತವನ್ನ ಏನು ಸಂಕ್ಷಿಪ್ತವಾಗಿ ಪ್ರತಿಕ್ರಿಯಿಸಿ. ಈಗ ಬಿಜೆಪಿಯವರು ಎಲ್ಲಾ ದುರುಪಯೋಗ ಪಡಿಸ್ತಕ್ಕಂತ ಒಂದು ವರ್ತನೆಯನ್ನ ಅವರು ಮೊದಲಿನಿಂದನೂ ತೋರ್ಪಡಿಸ್ಕೊಡ್ತಾ ಇದ್ದಾರೆ.
ಎಲ್ಲೆಲ್ಲಿ ಬಿಜೆಪಿ ಈ ತರ ಸರ್ಕಾರಗಳಿದೆ ಅಂತ ಒಂದು ಕಡೆ ಅವರ ಒಂದು ಇವಾಗ ನೋಡಿ ತಮಿಳ್ನಾಡಲ್ಲಿ ಯಾವ ರೀತಿ ಗವರ್ನರ್ನ ಬಳಸ್ಕೊಂಡ್ರು, ಅದು ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂತ ಒಂದು ಕೆಲಸವನ್ನು ಆಯ್ತು. ಸೊ ಹೀಗೆ ಪ್ರತಿ ರಾಜ್ಯದಲ್ಲೂ ಎಲ್ಲೆಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ ಅಂತ ಕಡೆ ಎಲ್ಲ ಇವರು ರಾಜಕೀಯವಾಗಿ ಆ ಗವರ್ನರ್ ಆಫೀಸ್ ನ ಬಳಸ್ಕೊಳ್ತಕ್ಕಂಥದ್ದು ಆಗುತ್ತೆ. ನನಗನ್ಸುತ್ತೆ ವಾರಕ್ಕೆ 4 ಸರಿ ಬಿಜೆಪಿ ನಾಯಕರು ಗವರ್ನರ್ ಆಫೀಸ್ ಹೋಗ್ತಾರೆ. ಅಂದ್ರೆ ಇವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಅಲ್ಲಿ ಅಸೆಂಬ್ಲಿ ಇದೆ, ಕೌನ್ಸಿಲ್ ಇದೆ, ಅಲ್ಲಿ ನಾವು ಈ ವಿಷಯಗಳನ್ನ ತೆಗೆಯೋಣ ಅಂತ ಹೇಳಿದ್ರೆ ನೇರವಾಗಿ ಗವರ್ನರ್ ಹತ್ರ ಹೋಗ್ತಾರೆ. ನೋಡಿ ನಿಮ್ ಪ್ರೆಸ್ ಅಲ್ಲೇ ನೋಡಿದೀನಿ, ವಾರಕ್ಕೆ 4-5 ಸರಿ. ಅಂದ್ರೆ ಯಾರು ಬರ್ಲಿ ಯಾರು ಬರ್ದೇ ಇರಲಿ ಗವರ್ನರ್ ಅವರು ಬಿಜೆಪಿ ಅವ್ರಿಗೆ ತೆರೆದ ಬಾಗಿಲಾಗಿದೆ ಗವರ್ನರ್ ಆಫೀಸು. ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಅದಕ್ಕೆಲ್ಲ ಮನ್ನಣೆ ಹಾಕ್ತಕ್ಕಂಥದ್ದು. ಇದು ನನ್ಗನ್ಸುತ್ತೆ ಬಿಜೆಪಿ ಕಚೇರಿಯಿಂದ ಬಂದಿರ್ತಕ್ಕಂಥ ಒಂದು ಪ್ರಸ್ತಾವನೆ ಮೇರೆಗೆ ಇವತ್ತು ಗವರ್ನರ್ ಅವರು ಈ ತರ ಕ್ರಮಗಳನ್ನ ತಗೊಳ್ಳುವಂತದ್ದಾಗಿದೆ. ಇದು ಒಂದು ಒಳ್ಳೆ ವಾತಾವರಣ ಅಲ್ಲ ಯಾವುದಕ್ಕೆ, ಪ್ರಜಾಪ್ರಭುತ್ವಕ್ಕೆ. ನಮ್ಮ ಪ್ರಜಾಪ್ರಭುತ್ವದ ಜೊತೆಗೆ ಒಕ್ಕೂಟದ ವ್ಯವಸ್ಥೆಯನ್ನೇ ಇವರು ಎಲ್ಲೋ ಒಂದ್ ಕಡೆ ಧಿಕ್ಕರಿಸ್ತಾ ಇರ್ತಕ್ಕಂಥದ್ದು ಆಗ್ತಾ ಇದೆ. ನೀವ್ ಎಲ್ಲೇ ನೋಡಿ, ಇವಾಗ ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡಿ, ತಮಿಳ್ನಾಡಲ್ಲಿ ನೋಡಿ, ಆಂಧ್ರ ಅಲ್ಲಿ ನೋಡಿ, ಎಲ್ಲಾ ಕಡೆ ಇವರು ಇದೇ ಆಗಿದೆ. ಹಾಗಾಗಿ ಬಿಜೆಪಿ ಅನಿವಾರ್ಯವಾಗಿ ಅವರ ಒಂದು ದುರುಪಯೋಗ ಪಡಿಸ್ತಕ್ಕಂಥ ರೀತಿಯಲ್ಲಿ ಅವ್ರ ವರ್ತನೆ ಜನರ ಮುಂದೆ ಒಂದು ಪ್ರದರ್ಶನ ಆಗ್ತಾ ಇದೆ ಅಂತ ಹೇಳಿ ನನಗನ್ಸುತ್ತೆ.